ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಪಾಲಕ್ ದಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಅಭಿರುಚಿ ಥರನೇ ಇರ್ತದೆ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸೂಪರಾಗಿರ್ತದೆ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆ ಬದಲು ನೀವು ಹೆಸರುಬೇಳೆ ಇಲ್ಲ ಹೆಸರುಬೇಳೆನಾರು ತೊಗೋಬೋದು, ಇಲ್ಲ ಅದು ಹೆಸರುಬೇಳೆ ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡ್ಕೊಬೋದು, ಅದು ಇನ್ನೂ ಚೆನ್ನಾಗಿರ್ತದೆ. ನಾನಿಲ್ಲಿ ತೊಗರಿಬೇಳೆ ಅಷ್ಟೇ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇಷ್ಟು ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆನೇ ನೀರು ಇಟ್ಕೋಬೇಕು ನೋಡಿ. ಇಷ್ಟು ನೀರು ಇಟ್ಟಿದ್ದೀನಿ. ಗಟ್ಟಿಗಿರಬೇಕು ಸಾರು. ಸ್ವಲ್ಪ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಬೇಳೆ ಬೇಯಿಸಿಟ್ಕೋಬೇಕು. ನಾನು ಇದನ್ನ ಒಂದು 3 ವಿಸಲ್ ಕೂಗಿಸ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಬೇಯಬೇಕು ಬೇಳೆ. ಇವಾಗ ನಾನು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೋಡಿರಿ. ಇಷ್ಟು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ತೊಗೋಬೋದು. ನಾನು ಇಲ್ಲಿ ಇಬ್ರಿಗೂ ಆಗುವಷ್ಟು ಮಾಡ್ತಾ ಇರೋದು, ಅದಕ್ಕೆ ಒಂದು ಚಿಕ್ಕ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ಅರ್ಧ ಈರುಳ್ಳಿಯಷ್ಟು, ಚಿಕ್ಕ ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿಯಷ್ಟು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನಾನು ಖಾರಕ್ಕೆ ಇಲ್ಲಿ ಒಂದು 4 ಹಸಿಮೆಣ್ಸಿಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಏನಾದರೂ ಬೇಕು ಅಂದರೆ ಹಾಕೋಬೋದು. ಸಾಂಬಾರು ಪುಡಿ ನಾನು ಯೂಸ್ ಮಾಡೋದಿಲ್ಲ. ನಾನಿಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಏನು ಮಾಡಿರಿ, ಸಾಂಬಾರು ಪುಡಿ ಹಾಕೋಕ್ಕೆ ಹೋಗ್ಬೇಡ್ರಿ, ಬರೀ ಹಸಿಮೆಣ್ಸಿನ್ಕಾಯಿ ಹಾಕ್ರಿ, ತುಂಬ ರುಚಿ ಬರುತ್ತದೆ ನೋಡಿ. ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಲಕ್ ಸೊಪ್ಪು ಮತ್ತು ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಏನೂ ಸೇರಿಸೋದಿಲ್ಲ, ಬರೀ ಟೊಮೊಟೊನೇ ಸಾಕು, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ. ಇದು ಬಂದ್ಬಿಟ್ಟು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಇದು ಸಕ್ಕರೆ ಅಂದರೆ ಒಂದು ಚಿಟಿಕೆಯಷ್ಟು, ಒಂದು 1/4 ಸ್ಪೂನ್ಗಿಂತನೂ ಕಡಿಮೆ ಸಕ್ಕರೆ. ಏನಕ್ಕೆ ಅಂದರೆ ನಮಗೆ ಕಲ್ಲರ್ ಹಾಗೇ ಇರಲಿ ಅಂತ, ಗ್ರೀನ್ ಕಲರ್ ನಮ್ಗೆ ಹಾಗೇ ಇರಲಿ ಅಂತ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ, ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರ್ತದೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗೋದಿಲ್ಲ. ಇಲ್ಲಾಂದರೆ ಅದು ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿದ್ದೀನಿ. ನಾನಿಲ್ಲಿ 2 ವಿಸಲ್ಲು ಆಯಿತು, 3 ವಿಸಲ್ ಆಯಿತು. 3 ವಿಸಲ್ ಹಾಕಿ ನೋಡಿರಿ, ಇವಾಗ ಇಷ್ಟು ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ ಬೇಳೆನ. ಇದನ್ನು ಸ್ವಲ್ಪ ಮಸ್ತ್ಕೋತೀನಿ ಹಾಗೆ ನೋಡಿ. ಇದು ಕಲರ್ ಈ ಥರ ಆಯ್ತದೆ. ಸ್ವಲ್ಪ ಬೆಂದರೆ ಈ ಕಲರ್ ಬರುತ್ತೆ. ಚೆನ್ನಾಗಿ ಬೆಂದಿದೆ ಸೊಪ್ಪು ಟೊಮೊಟೊ ಎಲ್ಲ. ಇವಾಗ ನಾನು ಅದು ಬೇಳೆ ಬೇಯಿಸಿದ್ನಲ್ಲ, ಇದು ಅದ್ರ ಒಳಗಡೆ ಹಾಕಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿರ್ತದೆ, ತುಂಬಾ ಚೆನ್ನಾಗಿರೋ. ಮುದ್ದೆಗಂತೂ ಸಖತ್ತಾಗಿರ್ತದೆ. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗಂತೂ ಸಖತ್ತಾಗಿರ್ತದೆ. ಡೈಲಿ ಬೇಳೆ ಸಾರು ಮಾಡಿ ಬೇಜಾರಾದರೆ ತರಕಾರಿ ಹಾಕಿ ಈ ಥರ ಸೊಪ್ಪು ಹಾಕ್ಕೊಂಡು ಒಂದು ಗ್ರೇವಿ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಇದು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ನಮಗೆ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಬೇಡ, ಆದರೆ ಟೇಸ್ಟ್ ಚೆನ್ನಾಗಿರಲಿ ಅಂತ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಮಸ್ತ್ಬಿಟ್ರೆ ಬೇಳೆ ಸೊಪ್ಪು ಎರಡೂ ಮಿಕ್ಸ್ ಆಗಿ ಒಂದು ಗಟ್ಟಿಗೆ ಬರುತ್ತೆ ಗೊತ್ತಾ. ಈ ಅಭಿರುಚಿ ಹೋಟೆಲಲ್ಲಿ ಸೇಮ್ ಇದನ್ನೇ ಕೊಡೋದು. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸೂಪರಾಗಿರ್ತದೆ, ಅದೇ ಟೇಸ್ಟ್ ಇರ್ತದೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಹೊಸದಾಗಿ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ